ನಮಸ್ಕಾರ. ರಸ್ತೆಯಲ್ಲಿ ನಡೆಯೋ ಒಂದು ಸಣ್ಣ ತಪ್ಪು ಎಂಥ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಸುಖದರೆಯಲ್ಲಿ ನಡೆದ ಒಂದು ಗಂಭೀರ ಸರಣಿ ಅಪಘಾತದ ಬಗ್ಗೆ ಇವತ್ತು ನಾವು ವಿವರವಾಗಿ ನೋಡೋಣ. ವರದಿಗಳ ಪ್ರಕಾರ ಈ ದುರ್ಘಟನೆ ಹಂತ ಹಂತವಾಗಿ ಹೇಗೆ ಸಂಭವಿಸಿತು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಂದೇ ಒಂದು ಅಪಘಾತ, ಅದರಲ್ಲಿ ಸಿಕ್ಕಿಹಾಕಿಕೊಂಡಿದ್ದು 3 ಬೈಕ್ಗಳು ಮತ್ತು ಒಬ್ಬ ಪಾದಚಾರಿ. ಅವರ ಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ಈ 3 ಅಂಶಗಳೇ ಆ ರಾತ್ರಿ ನಡೆದ ಘಟನೆಯ ತೀವ್ರತೆಯನ್ನು ಹೇಳುತ್ತೆ. ಹಾಗಾದ್ರೆ ನಿಜವಾಗಿ ಅಲ್ಲಿ ಆಗಿದ್ದೇನು? ಸರಿ, ಮೊದಲು ಈ ಘಟನೆಯ ಮೂಲಭೂತ ವಿವರಗಳನ್ನ ಒಮ್ಮೆ ನೋಡ್ಬಿಡೋಣ. ಅಂದ್ರೆ ಯಾರು, ಏನು, ಎಲ್ಲಿ, ಯಾವಾಗ ಮತ್ತು ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಏನಿದು ಘಟನೆ ಅಂದ್ರೆ, ಇದೊಂದು 3 ಬೈಕ್ಗಳ ಸರಣಿ ಡಿಕ್ಕಿ. ಇದರಲ್ಲಿ ಯಾರ್ಯಾರಿಗೆ ತೊಂದರೆ ಆಯಿತು? ಒಬ್ಬ ಪಾದಚಾರಿಯ ಸ್ಥಿತಿ ಚಿಂತಾಜನಕವಾಗಿದೆ, ಜೊತೆಗೆ 2 ಬೈಕ್ ಸವಾರಿಗೂ ಗಾಯಗಳಾಗಿವೆ. ಎಲ್ಲಿ ನಡೀತು ಅಂದ್ರೆ ಸುಖದರೆ ಗ್ರಾಮದ ಪಟ್ಲದಮ್ಮ ದೇವಸ್ಥಾನದ ಹತ್ರ. ಯಾವಾಗ? ಮಂಗಳವಾರ ರಾತ್ರಿ, ಸುಮಾರು 9 ಗಂಟೆ ಇರ್ಬೋದು. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡಿದ್ರೆ ವರದಿಗಳು ಹೇಳೋದು ಒಂದೇ: ಅತಿಯಾದ ವೇಗ ಮತ್ತು ಅಜಾಗರೂಕತೆಯ ಚಾಲನೆ. ಈಗ ಈ ಸರಣಿ ಅಪಘಾತ ನಿಖರವಾಗಿ ಹೇಗೆ ನಡೆತು ಅಂತ ವಿವರವಾಗಿ ನೋಡೋಣ. ಒಂದಾದ್ಮೇಲೊಂದು ಘಟನೆಗಳು ಹೇಗೆ ಸರಪಳಿಯಂತೆ ಹೆಣೆದುಕೊಂಡ್ವು ಅನ್ನೋದನ್ನೇ ಸ್ಪಷ್ಟಪಡಿಸುತ್ತೆ. ನೋಡಿ, ಮೊದಲೇನಾಯ್ತು ಅಂದ್ರೆ, ಒಂದು ಬೈಕ್ ಸಖತ್ ಸ್ಪೀಡಾಗಿ ಬರ್ತಾ ಇತ್ತು. ಅದು ರಸ್ತೆ ಬದಿಯಲ್ಲಿ ನಡ್ಕೊಂಡೋಗ್ತಾ ಇದ್ದ ಮಂಜು ಅನ್ನೋ ಪಾದಚಾರಿಗೆ ರಭಸವಾಗಿ ಡಿಕ್ಕಿ ಹೊಡೆಯುತ್ತೆ. ಆ ಫೋರ್ಸ್ಗೆ ಬೈಕ್ ಓಡಿಸ್ತಾ ಇದ್ದ ವೆಂಕಟೇಶ್ ಮತ್ತು ಅವ್ರ ಜೊತೆ ಇದ್ದ ಪ್ರಕಾಶ್ ಇಬ್ಬರೂ ಕೆಳಗೆ ಬೀಳ್ತಾರೆ. ಗಾಯನೂ ಆಗುತ್ತೆ. ಆದ್ರೆ ನೋಡಿ, ದುರಂತ ಇಷ್ಟಕ್ಕೆ ನಿಲ್ಲಿಲ್ಲ. ಅವರ ಹಿಂದೆನೇ ಬರ್ತಾ ಇದ್ದ ಇನ್ನೊಂದು ಬೈಕ್, ಅದಕ್ಕೆ ಕಂಟ್ರೋಲ್ ಸಿಗಲ್ಲ. ನೇರವಾಗಿ ಹೋಗಿ ಈಗಾಗಲೇ ಕೆಳಗೆ ಬಿದ್ದಿದ್ದ ಮೊದಲನೇ ಬೈಕಿಗೆ ಡಿಕ್ಕಿ ಹೊಡೆಯುತ್ತೆ. ನೋಡಿ, ಒಂದೇ ಒಂದು ತಪ್ಪು ಹೇಗೆ ಒಂದರ ಮೇಲೊಂದು ಅಪಘಾತಕ್ಕೆ ಕಾರಣವಾಯಿತು. ಈ ಅಪಘಾತದಲ್ಲಿ 2 ಬೈಕ್ಗಳು ಮುಖ್ಯವಾಗಿ ಭಾಗಿಯಾಗಿದ್ವು. ಮೊದಲನೇ ಬೈಕ್, ಅದರ ನಂಬರ್ KA51X1865. ಇದನ್ನ ವೆಂಕಟೇಶ್ ಓಡಿಸ್ತಾ ಇದ್ರು. ಪಾದಚಾರಿಗೆ ಡಿಕ್ಕಿ ಹೊಡೆದಿದ್ದು ಇದೇ ಬೈಕ್. ಇದರಿಂದ ವೆಂಕಟೇಶ್ ಮತ್ತು ಅವರ ಜೊತೆಗಿದ್ದವರಿಗೂ ಗಾಯಗಳಾದವು. ಇನ್ನು ಎರಡನೇ ಬೈಕ್ KA01HH5774. ಇದನ್ನ ಶಿವ ಅನ್ನೋರು ಓಡಿಸ್ತಾ ಇದ್ರು. ಇವರು ಮೊದಲನೇ ಬೈಕಿಗೆ ಡಿಕ್ಕಿ ಹೊಡೆದ್ರು. ಅದೃಷ್ಟವಶಾತ್ ಅವರಿಗೆ ದೊಡ್ಡ ಗಾಯಗಳೇನೂ ಆಗ್ಲಿಲ್ಲ. ಅಪಘಾತ ಆದ ಮೇಲೆ ಗಾಯಾಳುಗಳ ಸ್ಥಿತಿ ಏನಾಯಿತು? ಇದು ನಿಜಕ್ಕೂ ಘಟನೆಯ ಅತ್ಯಂತ ನೋವಿನ ಭಾಗ. ಈ ಅಪಘಾತದಲ್ಲಿ ಎಲ್ರಿಗಿಂತ ಜಾಸ್ತಿ ಪೆಟ್ಟಾಗಿದ್ದು ಪಾದಚಾರಿ ಮಂಜುರವರ್ಗೆ. ಅವರ ತಲೆ ಮತ್ತು ಕಾಲಿಗೆ ತುಂಬಾನೇ ಪೆಟ್ಟಾಗಿದೆ. ಅವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ವರದಿಗರು ಹೇಳ್ತವೆ. ಇನ್ನು ಮೊದಲನೇ ಬೈಕ್ ಓಡಿಸ್ತಾ ಇದ್ದ ವೆಂಕಟೇಶ್ ಮತ್ತು ಹಿಂಬದಿ ಸವಾರ ಪ್ರಕಾಶ್ ಅವರಿಗೂ ಗಾಯಗಳಾಗಿವೆ. ಎರಡನೇ ಬೈಕ್ ಸವಾರ ಶಿವ ಇದ್ರಲ್ಲ, ಅವರು ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಮಂಜು ಅವರ ಗಾಯಗಳು ಎಷ್ಟೊಂದು ಗಂಭೀರವಾಗಿತ್ತು ಅಂದ್ರೆ, ಅವರಿಗೆ ಒಂದೇ ಕಡೆ ಚಿಕಿತ್ಸೆ ಕೊಡೋಕೆ ಆಗ್ಲಿಲ್ಲ. ಮೊದಲು ಅವರನ್ನ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿಂದ ವೈದ್ಯರ ಸಲಹೆ ಮೇರೆಗೆ BGS ಆಸ್ಪತ್ರೆಗೆ, ಅಲ್ಲಿಂದಾನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಹೀಗೆ ಒಂದಾದ್ಮೇಲೆ ಒಂದು ಆಸ್ಪತ್ರೆಗೆ ಅವರನ್ನ ಸಾಗಿಸ್ಬೇಕಾಯ್ತು ಅನ್ನೋದೇ ಗಾಯದ ಗಂಭೀರತೆಯನ್ನ ಹೇಳುತ್ತೆ. ಸರಿ, ಅಪಘಾತದ ನಂತರ ಕಾನೂನು ಏನ್ ಹೇಳುತ್ತೆ? ಪೊಲೀಸರ ತನಿಖೆ ಮತ್ತು ದೂರಿನ ಬಗ್ಗೆ ಈಗ ಗಮನ ಹರಿಸೋಣ. ನೋಡಿ, ಪೊಲೀಸರ ತನಿಖೆಯ ಪ್ರಕಾರ ಈ ಅಪಘಾತಕ್ಕೆ ಕಾರಣ ಏನು ಗೊತ್ತಾ? ಅತಿವೇಗ ಮತ್ತು ಅಜಾಗರೂಕತೆಯಿಂದ ವಾಹನ ಚಲಾಯಿಸಿದ ಪರಿಣಾಮ ಅಂತ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಇದು ಬೇರೆ ಯಾವುದೇ ಕಾರಣದಿಂದ ಆಗಿದ್ದಲ್ಲ, ಸಂಪೂರ್ಣವಾಗಿ ಚಾಲಕನ ತಪ್ಪಿನಿಂದಾದ ದುರಂತ. ಹಾಗಾದ್ರೆ ಕಾನೂನು ಪ್ರಕಾರ ಇದಕ್ಕೆ ಹೊಣೆ ಯಾರು? ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಆ ಮೊದಲನೇ ಬೈಕ್ ಇದೆಯಲ್ಲ, ಪಾದಚಾರಿಗೆ ಡಿಕ್ಕಿ ಹೊಡೆದಿದ್ದು, ಅದರ ಚಾಲಕ ವೆಂಕಟೇಶ್ ವಿರುದ್ಧ ಕೇಸ್ ಫೈಲ್ ಆಗಿದೆ. ಈ ದೂರನೂ ಯಾರು ಕೊಟ್ಟಿದ್ದಾರೆ ಅಂದ್ರೆ, ಗಾಯಗೊಂಡವರ ಕುಟುಂಬದ ಪರವಾಗಿ ಸತೀಶ್ MB ಅನ್ನೋರು. ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಕುಟುಂಬದವರು ಮತ್ತು ಅವರ ಆಪ್ತರು ಹೋರಾಡ್ತಿದ್ದಾರೆ. ಕೊನೆಗೆ ಈ ಘಟನೆ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಅದರಲ್ಲೂ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ಈ ಅತಿವೇಗದ ಚಾಲನೆಗೆ ಕಡಿವಾಣ ಹಾಕೋದು ಹೇಗೆ? ಜನರ ಸುರಕ್ಷತೆಯನ್ನು ಖಾತ್ರಿಪಡಿಸ್ಕೊಳ್ಳೋಕೆ ನಿಜವಾದ ಪರಿಹಾರವಾದ್ರೂ ಏನು? ಇದು ಕೇವಲ ಒಂದು ಅಪಘಾತದ ವರದಿಯಲ್ಲ, ಬದಲಾಗಿ ನಮ್ಮೆಲ್ಲರ ಜವಾಬ್ದಾರಿಯನ್ನು ನೆನಪಿಸುವ ಒಂದು ಎಚ್ಚರಿಕೆಯ ಗಂಟೆ ಅಲ್ವಾ?